ಪನೀರ್ ಅಥವಾ ಮೊಟ್ಟೆ ಯಾವುದು ಉತ್ತಮ ಪ್ರೋಟೀನ್? ನಮಸ್ಕಾರ, ಐ ಆಮ್ ಡಾಕ್ಟರ್ ಸತ್ತೂರ್. ನನಗೆ ಭಾಳ ಜನ ಕೇಳ್ತಾರೆ, ಡಾಕ್ಟರ್ ಪ್ರೋಟೀನ್ಗೆ ಪನೀರ್ ಒಳ್ಳೆಯದಾ ಅಥವಾ ಮೊಟ್ಟೆನ? ಉತ್ತರ ತುಂಬ ಸರಳ. ಎರಡೂ ಅತ್ಯುತ್ತಮ ಗುಣಮಟ್ಟದ ಸಂಪೂರ್ಣ ಪ್ರೋಟೀನ್ ಆಹಾರಗಳು. ಒಂದು ಮೊಟ್ಟೆಯಲ್ಲಿ ಸುಮಾರು 6 ಗ್ರಾಮ್ ಪ್ರೋಟೀನ್ ಇರುತ್ತದೆ. ಒಂದು ಸಣ್ಣ ಬಟ್ಲ ಕಟೋರಿ ಪನೀರ್ ತುಂಡುಗಳನ್ನು ತಗೊಂಡ್ರೆ ಅಂದರೆ ಸುಮಾರು 100 ಗ್ರಾಮ್, ಅದರಲ್ಲಿ 20 ಗ್ರಾಮ್ ಪ್ರೋಟೀನ್ ಇರುತ್ತೆ. ಸುಮಾರು 3 ಮೊಟ್ಟೆಗಳಷ್ಟು ಪ್ರೋಟೀನ್ ಆ ಪನೀರಲ್ಲಿರುತ್ತೆ. ಒಂದು ಮನೆ ಉದಾಹರಣೆ ನೋಡೋಣ. ಒಬ್ಬ ಅಪ್ಪ, ಅಮ್ಮ, 2 ಹದಿಹರೆಯ ಮಕ್ಕಳು, 4 ಜನರ ಕುಟುಂಬ. ರಾತ್ರಿ ಊಟಕ್ಕೆ 4 ಸಣ್ಣ ಕಟೋರಿ ಪನೀರ್, ಪ್ರತಿಯೊಬ್ಬರಿಗೂ 1 ಕಟೋರಿ, ಅಂದರೆ ಸುಮಾರು 100 ಗ್ರಾಮ್ ಪನೀರ್ ಸಿಗ್ತದೆ. ಅದರಿಂದ ಪ್ರತಿಯೊಬ್ಬರಿಗೂ ಸುಮಾರು 20 ಗ್ರಾಮ್ ಉತ್ತಮ ಗುಣಮಟ್ಟದ ಪ್ರೋಟೀನ್ ದೊರೆಯುತ್ತದೆ. ಇದು ಒಂದು ಊಟಕ್ಕೆ ಉತ್ತಮ ಪ್ರಮಾಣ. ಕೇವಲ 200 ಗ್ರಾಮ್ ಪನೀರ್ ಮಾಡಿದರೆ ಪ್ರತಿಯೊಬ್ಬರಿಗೂ ಅರ್ಧ ಕಟೋರಿ ಮಾತ್ರ ಸಿಗತ್ತೆ. ಆಗ ನೀವು ಬೇಳೆ, ಮೊಸರು, ಹಾಲು, ಕಾಳುಗಳು ಅನ್ನು ಕೂಡ ಸೇರಿಸಿದರೆ ನಿಮ್ಮ ಪ್ರೋಟೀನ್ ಪ್ರಮಾಣ ಕರೆಕ್ಟ್ ಇರುತ್ತೆ. ಹಾಗಾದರೆ ಯಾವುದು ಉತ್ತಮ? ಕೊನೆಗೆ ಮೊಟ್ಟೆನಾ ಪನೀರ? ಎರಡೂ ಉತ್ತಮ. ಮೊಟ್ಟೆಯಲ್ಲಿ ಕ್ಯಾಲರಿ ಕಡಿಮೆ, ಸಾಮಾನ್ಯ ಪನೀರಲ್ಲಿ ಕೊಬ್ಬು ಮತ್ತು ಕ್ಯಾಲರಿ ಹೆಚ್ಚು. ಆದ್ದರಿಂದ ತೂಕ ಕಡಿಮೆ ಮಾಡಬೇಕನ್ನೋರು ಕಡಿಮೆ ಕೊಬ್ಬಿನ ಪನೀರ್ ಅಥವಾ ಮೊಟ್ಟೆಯನ್ನು ಆಯ್ಕೆ ಮಾಡಬಹುದು. ಸಸ್ಯಾಹಾರಿಗಳಿಗೆ ಪನೀರ್ ಅತ್ಯುತ್ತಮ ಆಯ್ಕೆ. ಆದರೆ ಪನೀರ್ ಮಾತ್ರವಲ್ಲ, ಹಾಲು, ಮೊಸರು, ಸೋಯಾ, ಬೇಳೆ, ಕಡಲೆ ಮತ್ತು ಇತರ ಕಾಳುಗಳನ್ನು ಕೂಡ ಆಹಾರದಲ್ಲಿ ಸೇರಿಸಬೇಕು. ಸ್ನಾಯುಗಳನ್ನು ಬಲಪಡಿಸಲಿಕ್ಕೆ ವಿಜ್ಞಾನ ಹೇಳೋದೇನು ಗೊತ್ತಾ? ಪ್ರತಿದಿನ ಸಾಕಷ್ಟು ಪ್ರೋಟೀನ್, ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ ಇಂಪಾರ್ಟೆಂಟ್. ಕೊನೆ ಸಂದೇಶ, ಪನೀರ್ ಅಥವಾ ಮೊಟ್ಟೆ ನಿಮ್ಮ ಪ್ರಶ್ನೆ ಅದಲ್ಲ. ನಾನು ಪ್ರತಿದಿನ ಸಾಕಷ್ಟು ಉತ್ತಮ ಗುಣಮಟ್ಟದ ಪ್ರೋಟೀನ್ ತಿಂತಾ ಇದ್ದೇನಾ ಎಂಬುದು ಮುಖ್ಯ ಪ್ರಶ್ನೆ. ಬಲವಾದ ಸ್ನಾಯುಗಳಿಗೆ ಪ್ರೋಟೀನ್ ಬೇಕು. ಜೀವನ ಪರ್ಯಂತ ಎಲ್ಲ ವಯಸ್ಸಿನಲ್ಲಿ ಕೂಡ ಪ್ರೋಟೀನ್ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.